ಭಾಗದ ರೈತರ ಬಹುದಿನದ ಬೇಡಿಕೆಗೆ ಸ್ಪಂದಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆಡಿಪಿ ಸಭೆಯಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ರವರಿಗೆ ಸೂಚಿಸಿದ ಕೇವಲ 15 ದಿನಗಳ ಒಳಗೆ ಕೊರಟಗೆರೆ ತಾಲೂಕಿನಲ್ಲಿ ನೂತನವಾಗಿ ರಾಗಿ ಖರೀದಿ ಕೇಂದ್ರ ಆರಂಭವಾಗಿದೆ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಅಕಿರಾಂಪುರದ ಎಪಿಎಂಸಿ ಆವರಣದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆಯಂತೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ವತಿಯಿಂದ ರಾಗಿ ಖರೀದಿ ಕೇಂದ್ರ ಆರಂಭವಾಗಿದೆ. ಇನ್ನು ಕೊರಟಗೆರೆ ತಾಲೂಕಿನ ಕೊಳಾಲ, ಹೊಳವನಹಳ್ಳಿ, ಚಂದ್ರಾಯನದುರ್ಗ ಹಾಗೂ ಕಸಬಾದ ಸಾವಿರಾರು ರೈತರು ತಾವು ಬೆಳೆದ ರಾಗಿ ಮಾರಾಟಕ್ಕೆ ತುಮಕೂರು ಮತ್ತು ಮಧುಗಿರಿಗೆ ಹೋಗಬೇಕಾದಂತ ಸ್ಥಿತಿ ಒದಗಿತ್ತು. ಆದರೆ ಇಂದು ಕೊರಟಗೆರೆಯಲ್ಲಿ ರಾಗಿ ಖರೀದಿ ಕೇಂದ್ರ ಪ್ರಾರಂಭವಾಗಿರುವುದು ರೈತರಲ್ಲಿ ಸಂತಸ ಮೂಡಿಸಿದೆ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಅಕ್ಕಿರಾಂಪುರ ಎಪಿಎಂಸಿ ಆವರಣದಲ್ಲಿ ನಾವು ಕೊರಟಗೆರೆಯಲ್ಲಿ ಪ್ರಪ್ರಥಮ ಬಾರಿಗೆ ಮಾನ್ಯ ರಾಜ್ಯದ ಗೃಹ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ನಿನ್ನೆಯಿಂದ ರಾಗಿ ಖರೀದಿ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈ ರಾಗಿ ಖರೀದಿ ಕೇಂದ್ರ ಪ್ರಾರಂಭ ಆಗಿರೋದ್ರಿಂದ ನಮ್ಮ ಸುತ್ತಮುತ್ತಲಿನ ಎಲ್ಲ ರೈತರು ಈ ಹಿಂದೆ ಏನು ತುಮಕೂರಿಗೆ, ಮಧುಗಿರಿಗೆ ಹೋಗಿ ಈ FID ಮೂಲಕ ಫ್ರೂಟ್ಸ್ ತಂತ್ರಾಂಶದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸರ್ಕಾರಕ್ಕೆ MSP ದರದಲ್ಲಿ ಮಾರಾಟ ಮಾಡ್ತಾಯಿದ್ರು. ಮಾರಾಟ ಮಾಡೋದಕ್ಕೆ ಈ ಹಿಂದೆ ಅಲ್ಲಿ ಹೋಗಿ ಮಾರಾಟ ಮಾಡಿ ಬರ್ತಾಯಿದ್ರು. ಆ ಒಂದು ಸೌಲಭ್ಯವನ್ನು ನಮ್ಮ ಜನರಿಗೆ, ನಮ್ಮ ರೈತರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಅಕ್ಕಿರಾಂಪುರ APMC ಮೈದಾನದಲ್ಲಿ ನೇರವಾಗಿ ಇಲ್ಲೇ ಖರೀದಿ ಮಾಡೋ ಒಂದು ಸೌಲಭ್ಯವನ್ನು ಒದಗಿಸ್ಕೊಡ್ತಾ ಇದ್ದೀವಿ. ಖರೀದಿ ಮಾಡ್ತಾ ಇದ್ದೀವಿ. ಈ ಕೊರಟಗೆರೆಯಲ್ಲಿ ಪ್ರಪ್ರಥಮ ಬಾರಿಗೆ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ ಸಾಹೇಬರು ಆದೇಶದ ಮೇರೆಗಡೆ ನಾವು ಇಲ್ಲಿ APMC ಆವರಣದಲ್ಲಿ ರಾಗಿ ಖರೀದಿ ಪ್ರಕ್ರಿಯೆ ಶುರು ಮಾಡಿದ್ವಿ. ಇದು ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಬೆಂಬಲ ಬೆಲೆ ಯೋಜನೆಯಡಿ, ಅಂದರೆ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ರಾಗಿ ಖರೀದಿ ಮಾಡ್ತಿದ್ವಿ. ಪ್ರತಿಯೊಬ್ಬ ರೈತರು ರಾಗಿ ಬೆಳೆದಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀವಿ. ಅವರು ಫ್ರೂಟ್ಸಲ್ಲಿರ್ತಕ್ಕಂಥ ಏನು ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡ್ತಕ್ಕಂಥ ನಂಬರ್ ತೊಗೊಂಬಂದು ನಮ್ಮಲ್ಲಿ ಕೊಟ್ಟರೆ ನಾವು ಆ ನಂಬರ್ನಲ್ಲಿ ಅವ್ರಿಗೆ ಎಷ್ಟು ಕ್ವಿಂಟಲ್ ರಾಗಿ ಬೆಳೆದಿದ್ದಾರೆ ಅಂದರೆ ಸರ್ಕಾರ ನಿಗದಿಪಡಿಸಿದೆ. ಎಕರೆಗೆ 10 ಕ್ವಿಂಟಲ್, ಮ್ಯಾಕ್ಸಿಮಮ್ 20 ಕ್ವಿಂಟಲ್ ಮಾಡಿದೆ. ಎಷ್ಟು ಬೆಳೆದಿದ್ದಾರೆ ಅಷ್ಟು ನಾವು ಅವ್ರಿಗೆ ಎಷ್ಟು ಅವರು ಫ್ರೂಟ್ಸಲ್ಲಿ ಎಂಟ್ರಿ ಬಂದಿರುತ್ತೆ ಅಷ್ಟು ಎಂಟ್ರಿ ಮಾಡಿ ಕೊಡ್ತೀವಿ. ಅಷ್ಟು ರಾಗಿನ ನಾವು ಅವ್ರ ಹತ್ರ ಖರೀದಿ ಮಾಡ್ತೀವಿ. ಚಿಂದಹಳ್ಳಿ ಗ್ರಾಮದಿಂದ ಬರ್ತಾ ಇದ್ದೀವಿ. ಇಲ್ಲಿ ನಮಗೆ ಅಕ್ಕಿರಾಂಪುರಕ್ಕೆ ಹಾಕಿರೋದ್ರಿಂದ ನಮಗೆ ತುಂಬ ಸಂತೋಷ ಆಗಿದೆ. ಇವತ್ತು ಅನ್ಲೋಡು ಎಲ್ಲ ಬೇಗನೆ ರೈತರನ್ನ ಯಾರು ನಿಲ್ಲಿಸ್ದಂಗೆ ಸಾಂಗೋಪವಾಗಿ ನಡೀತಾವ್ರೆ. ವರ್ಕರ್ಸು ಎಲ್ಲ ಕೆಲಸ ಮಾಡ್ತಾವ್ರೆ. ರೈತರಿಗೆ ಯಾರಿಗೂ ತೊಂದರೆ ಇಲ್ಲ, ಆದಷ್ಟು ಚೆನ್ನಾಗಿ ಮಾಡ್ತಾವೆ. ಈ ಕೊರಟಗೆರೆ ಒಳ್ಳೆ ಕೆಲಸ, ಇದು ಒಳ್ಳೆ ಕೆಲಸ ಮಾಡೋದ್ರಿಂದ ರೈತರಿಗೆಲ್ಲರೂ ಉಪಯೋಗ. ಇದನ್ನ ಆಗ್ಲೇಬೇಕು ಅಂತೇಳಿ ಒತ್ತಾಸೆ ಮಾಡಿದ್ರು ಪರಮೇಶ್ವರ್ ಅವರು ನಮಗೂ ಎಲ್ಲ ಹೇಳಿದ್ರು. ನಾವು ಸಭೆ ಮೀಟಿಂಗ್ ಹೋಗಿದ್ವಿ, ಪರಮೇಶ್ವರ ಮೀಟಿಂಗ್ ಎಲ್ಲ ಹೋಗಿದ್ವಿ. ಅವರು ಇದೇ ತರ ಹೇಳಿದ್ರು, ನಿಮ್ಗೆ ಹಾಕೊಡ್ತೀವಿ ಅಂತ ಹೇಳಿದ್ರು. ಹಾಕಿದ್ದಾರೆ, ಬಹಳ ಸಂತೋಷ ಆಯ್ತು. ಎಷ್ಟು ಕ್ವಿಂಟಲ್ ಎಷ್ಟು ಕೊಡ್ತಿದ್ದಾರೆ ಈಗ ಏನ ಇಲ್ಲಿ ರಾಗಿಗೆ? ಕ್ವಿಂಟಲ್ ಒಂದು ಪಾಣಿಗೆ 10 ಕ್ವಿಂಟಲ್ ಅಲ್ವಾ? ಒಂದು ಎಕರೆಗೆ 10 ಕ್ವಿಂಟಲ್ ಕೊಟ್ಟಿದ್ದಾರೆ. ತಮ್ದು ಎಷ್ಟು ಕ್ವಿಂಟಲ್ ತಂದಿದ್ದೀರಾ? ನಮ್ದು 19 ಕ್ವಿಂಟಲ್. 1 ಎಕರೆ 37 ಕುಂಟೆ ಜಮೀನು, 19 ಕುಂಟೆ ನನಗೆ 19 ಕ್ವಿಂಟಲ್ ಕೊಟ್ಟಿದ್ದಾರೆ. 1 ಕ್ವಿಂಟಲ್ ಎಷ್ಟು ಅಮೌಂಟ್ ಕೊಡ್ತಾರೆ? 4,290 ರೂಪಾಯಿ. 90 ರೂಪಾಯಿ.